ಬೆಂಗಳೂರಿನಲ್ಲಿ ತಪ್ಪಿತು ಮತ್ತೊಂದು ರಾಬರಿ ಕೇಸ್. ಎಟಿಎಂ ಹಣ ತುಂಬುವ ವಾಹನ ದರೋಡೆಗೆ ಯತ್ನಿಸಿದ ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ಎಟಿಎಂ ವಾಹನವನ್ನು ಅಡ್ಡಗಟ್ಟಿ ಹಣ ದೋಚುವಂತ ಒಂದು ಪ್ಲಾನ್ ಅನ್ನು ಮಾಡಲಾಗಿತ್ತು. ಸುಮಾರು 1,79,00,000 ಹಣವಿದ್ದಂತಹ ವಾಹನ ದರೋಡೆಗೆ ವಿಫಲ ಯತ್ನ ನಡೆದಿದೆ. ನಡು ರಸ್ತೆಯಲ್ಲಿ ಎಟಿಎಂ ವಾಹನ ಅಡ್ಡಗಟ್ಟಿ ದರೋಡೆ ಮಾಡುವ ಪ್ಲಾನ್ ಮಾಡಿದ್ರು ಖತರ್ನಾಕ್ ಖದೀಮರು. 1,79,00,000 ಹಣವಿದ್ದಂತಹ ವಾಹನವನ್ನು ದರೋಡೆ ಮಾಡುವ ಪ್ರಯತ್ನ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಎಟಿಎಂಗಳಿಗೆ ಹಣ ತುಂಬುವುದಕ್ಕೆ ಅಂತ ಬಂದಿದ್ದಂಥ ವಾಹನ ಅದು. ವಾಹನದಲ್ಲಿ ಗನ್ಮ್ಯಾನ್, ಡ್ರೈವರ್ ಮತ್ತು ಸಿಬ್ಬಂದಿ ಇದ್ರು. ಯೂಟರ್ನ್ ತೆಗೆದುಕೊಳ್ಳುವಾಗ ದುಷ್ಕರ್ಮಿಗಳ ಅಡ್ಡಗಡ್ತಾರೆ. ಬೈಕ್ಗೆ ಎಟಿಎಂ ವಾಹನ ಟಚ್ ಆಯಿತು ಅಂತ ಕಿರಿಕ್ ಮಾಡಲಿಕ್ಕೆ ಮುಂದಾಗ್ತಾರೆ. ವಾಹನ ನಿಲ್ಲಿಸಿ ಆವಾಜ ಹಾಕ್ತಾರೆ ಖತರ್ನಾಕ್ ಖದೀಮರು. ಆಗ ಜನ ಜಮಾಯಿಸ್ತಾ ಇದ್ದ ಹಾಗೇನೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಗಾಡಿ ತರಿಸಿ ಕೀನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ತಗೊಂಡೋಗ್ತಾ ಇದ್ದಾರೆ. ಮೇನ್ ರೋಡಲ್ಲಿ ಈ ಗಾಡಿ ಏನು ಮಾಡಿದೆ, ಈ ಕಡೆ ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್ ಡ್ರೈವರ್ ಅಲ್ಲೊಬ್ಬ ಪ್ಯಾಸೆಂಜರ್ ಲೈಕ್ ಟ್ರಕ್ಕಲ್ಲಿದ್ರು. ಗಾಡಿ ತರಿಸಿ ಕೀನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ತಗೊಂಡೋಗ್ತಾ ಇದ್ದಾರೆ. ಈ ಗಾಡಿ ಏನು ಮಾಡಿದೆ, ಈ ಕಡೆ ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್ ಡ್ರೈವರ್ ಅಲ್ಲೊಬ್ಬ ಪ್ಯಾಸೆಂಜರ್ ಲೈಕ್ ಟ್ರಕ್ಕಲ್ಲಿದ್ರು. ಗಾಡಿ ತರಿಸಿ ಕೀನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ತಗೊಂಡೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಇದು ಬೆಂಗಳೂರಿನ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ. 1,79,00,000 ಹಣವಿದ್ದಂಥ ವಾಹನ ಇದು. ಸೊ ಈ ವಾಹನವನ್ನು ಅಂದರೆ ಎಟಿಎಂ ವಾಹನವನ್ನು ಅಡ್ಡಗಟ್ಟಿ ದರೋಡೆ ಮಾಡುವಂಥ ಒಂದು ಪ್ಲಾನ್ಗೆ ಮುಂದಾಗಿದ್ರು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಬೆಂಗಳೂರಿನಲ್ಲಿ ತಪ್ಪಿತು ಮತ್ತೊಂದು ರಾಬರಿ ಕೇಸ್. ಯಾಕೆಂದ್ರೆ ಬಹುಶಃ ಅಲ್ಲಿ ಖತರ್ನಾಕ್ ಖದೀಮರು ಈ ಒಂದು ಎಟಿಎಂ ವಾಹನವನ್ನು ಅಡ್ಡಗಟ್ಟಿ ದರೋಡೆ ಮಾಡುವಂಥ ಒಂದು ಸಂಚನ್ನ ಮೊದಲೇ ರೂಪಿಸಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಪ್ರೀ ಪ್ಲಾನ್ಡ್ ಆಗಿ ಸುಮ್ಮನೆ ಬೈಕ್ಗೆ ವಾಹನ ಟಚ್ ಆಯಿತು ಅಂತ ನೆಪ ಹೇಳಿಕೊಂಡು ಗಲಾಟೆ ಮಾಡಿ ಆ ಮೂಲಕ ಹಣವನ್ನು ಲಪಟಾಯಿಸುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ರ. ಆದರೆ ಜನ ಯಾವಾಗ ಸೇರ್ತಾರೋ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ವಾಹನದ ಕೀ ಕೂಡ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.